ಸ್ಟೂಡೆಂಟ್ ಎಕ್ಸ್ಪ್ಲೋರ್ ಚಾನಲ್ಗೆ ಸ್ವಾಗತ. ಫಸ್ಟ್ ಇಯರ್ ಇಂಜಿನಿಯರಿಂಗ್ದಲ್ಲಿ ಆ್ಯಕ್ಚುಲಿ ಹೇಗಿರುತ್ತೆ, ಫಸ್ಟ್ ಇಯರ್ ಇಂಜಿನಿಯರಿಂಗ್ ಇಲ್ಲಿ ಏನು ಕಲಿಬೇಕು, ಏನು ಕಲಿತ್ರೆ ಮುಂದೆ ಹೆಲ್ಪ್ ಆಗುತ್ತೆ, ಫಸ್ಟ್ ಇಯರ್ ಇಂಜಿನಿಯರಿಂಗ್ ಒಂದು ರೋಡ್ ಮ್ಯಾಪ್ ಹೇಗಿರಬೇಕು ಮತ್ತು ಎಷ್ಟು ಎಂಜಾಯ್ ಮಾಡಬೇಕು ಮತ್ತು ಸಬ್ಜೆಕ್ಟ್ಗಳು ಎಷ್ಟು ಡಿಫಿಕಲ್ಟ್ ಇರುತ್ತೆ, ಎಷ್ಟು ಈಸಿ ಇರುತ್ತೆ, ಈ ಎಲ್ಲ ವಿಷಯದ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ವೀಕ್ಷಕರೇ. ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಐ ಹೋಪ್ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ವಿಷಯಕ್ಕೆ ಬಂದರೆ, ಆಲ್ಮೋಸ್ಟ್ ಆಲ್ ಎಲ್ಲರೂ ಅಡ್ಮಿಷನ್ ಮಾಡಿದಿರಿ, ಎಲ್ಲರಿಗೂ ಕಾಲೇಜ್ ಅಲೋಟ್ ಆಗಿದೆ. ಇಂಜಿನಿಯರಿಂಗ್ ಫಸ್ಟ್ ಇಯರ್ದಲ್ಲಿ ಸ್ಟಡಿಗಾಗಿ ಪರ್ಟಿಕ್ಯುಲರ್ ಆಗಿ ಬಂದ್ರೆ, ದ್ವಿತೀಯ ಪಿ ಯು ವಿಷಯದಲ್ಲಿ ಏನು ಕಲ್ತಿದ್ದೀರಿ ಫ್ರೆಂಡ್ಸ್, ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಕನ್ನಡ, ಇಂಗ್ಲಿಷ್. ಫಸ್ಟ್ ಇಯರ್ ಇಂಜಿನಿಯರಿಂಗ್ದಲ್ಲಿ ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಅದು ಆ್ಯಕ್ಚುಲಿ ಬಯಾಲಜಿ ಬ್ಯಾಕ್ಗ್ರೌಂಡ್ ಬಂದವರಿಗೆ ಗೊತ್ತಿರಲ್ಲ ಫ್ರೆಂಡ್ಸ್. CS ಬ್ಯಾಕ್ಗ್ರೌಂಡ್ ಯಾರು ಬಂದಿದ್ರಿ ಅವರಿಗೆ ಆಲ್ಮೋಸ್ಟ್ ಆಗಿ ಗೊತ್ತಿರುತ್ತೆ ಫ್ರೆಂಡ್ಸ್. ಆ ಒಂದು ಫಸ್ಟ್ ಇಯರ್ ಇಂಜಿನಿಯರಿಂಗ್ದಲ್ಲಿ ಕೋಡಿಂಗ್ ಲ್ಯಾಂಗ್ವೇಜ್ ಅನ್ನೋದು ಇಂಪಾರ್ಟೆಂಟ್ ಫ್ರೆಂಡ್ಸ್. ಅಟ್ಲೀಸ್ಟ್ ಈ ಒಂದು C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನೋದು ಫಸ್ಟ್ ಇಯರ್ದಲ್ಲಿ ಕಲ್ತ್ರಿ ಅಂದ್ರೆ ಮುಂದಂದ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಸೆಮ್ ಎಕ್ಸಾಮ್ ಅಥವಾ ಫಸ್ಟ್ ಇಯರ್ ಎಕ್ಸಾಮ್ಗಳು, ನೀವು ಎಕ್ಸಾಮ್ಗಿಂತ ಮೊದಲು ಒಂದು ವಾರದಲ್ಲಿ ಕೂತು ಆರಾಮಾಗಿ ಪಾಸ್ ಆಗಬಹುದು. ಅದರ ಬಗ್ಗೆ ಚಿಂತಿಸಬೇಡಿ. ಫಸ್ಟ್ ಇಯರ್ ಇಂಜಿನಿಯರಿಂಗ್ನಲ್ಲಿ ನಿಮ್ಮ ಒಂದು ಕಾಲೇಜ್ ಅಟೆಂಡೆನ್ಸ್ ಪರ್ಸೆಂಟ್ ಎಷ್ಟು ಇರಬೇಕು, ಮಿನಿಮಮ್ 75% ಇದ್ರೆ ಸಾಕು ಫ್ರೆಂಡ್ಸ್. ಫಸ್ಟ್ ಇಯರ್ ಇಂಜಿನಿಯರಿಂಗ್ದಲ್ಲಿ ಎಂಜಾಯ್ ಮಾಡಿ ಫ್ರೆಂಡ್ಸ್. ಫಸ್ಟ್ ಇಯರ್ ಮೀರಿದರೆ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಎಂಜಾಯ್ ಮಾಡೋದು ಸಾಧ್ಯ ಮಾಡಲಿಕ್ಕೆ ಆಗಲ್ಲ ಫ್ರೆಂಡ್ಸ್. ಫಸ್ಟ್ ಇಯರ್ದಲ್ಲಿ ಎಂಜಾಯ್ ಮಾಡಿ ಫ್ರೆಂಡ್ಸ್. ಎಂಜಾಯ್ ಮಾಡುವುದರ ಒಂದು ಜೊತೆಗೆ, ಯಾರಿಗೆ ಇಂಗ್ಲಿಷ್ ಮಾತನಾಡೋದಕ್ಕೆ ಬರಲ್ಲ, ಇಂಗ್ಲಿಷ್ ತಿಳಿತೆ ಆದರೆ ಮಾತನಾಡೋದಕ್ಕೆ ಬರಲ್ಲ, ಇದು ಆ್ಯಕ್ಚುಲಿ ಪ್ರಾಬ್ಲಮ್ ಇರುವುದು ಕನ್ನಡ ಮೀಡಿಯಂದಿಂದ ಬಂದಂಥ ಒಂದು ಸ್ಟೂಡೆಂಟ್ಗಳಿಗೆ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ ಫ್ರೆಂಡ್ಸ್. ಅಟ್ಲೀಸ್ಟ್ ಒಂದು ಇಂಗ್ಲಿಷ್ ಅನ್ನಾದರೂ ಮೀಡಿಯಂ ಲೆವೆಲ್ ಅಥವಾ ಪರ್ಫೆಕ್ಟ್ ಆಗಿ ಕಲಿ. ಈ ಒಂದು ಫಸ್ಟ್ ಇಯರ್ ಇಂಜಿನಿಯರಿಂಗ್ದಲ್ಲಿ ಎಂಜಾಯ್ ಮಾಡುವುದರ ಜೊತೆಗೆ, ಬಯಾಲಜಿ ಬ್ಯಾಕ್ಗ್ರೌಂಡ್ ಬಂದಂಥ ಸ್ಟೂಡೆಂಟ್ಗಳಿಗೆ C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನೋದೊಂದು ಪರ್ಫೆಕ್ಟ್ ಆಗಿ ಕಲಿಯೋರು ಫ್ರೆಂಡ್ಸ್. ಇದು ಕಲ್ತ್ರಿ ಅಂದರೆ ಈ ಒಂದು C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದು ಮುಂದೆ ಬರುವಂಥ ಲ್ಯಾಂಗ್ವೇಜ್ ಪ್ರೋಗ್ರಾಮ್ಗಳ ಬೇಸಿಕ್ ಆಗಿರುತ್ತೆ ಫ್ರೆಂಡ್ಸ್. ಈ ಒಂದು ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಕಲ್ತ್ರಿ ಅಂದರೆ ನಿಮಗೆ ಮುಂದೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ರಿ ಮತ್ತು ಅದರ ಜೊತೆ ಇಂಗ್ಲಿಷ್ ಕಲ್ತ್ರಿ ಅಂದರೆ ಸೆಕೆಂಡ್ ಇಯರಲ್ಲಿ ನಿಮಗೆ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ಈ ಫಸ್ಟ್ ಇಯರ್ ಇಂಜಿನಿಯರಿಂಗು ಇದು ಎಲ್ಲ ಬ್ರಾಂಚ್ದವರಿಗೆ ಸೇಮ್ ಇರುತ್ತೆ ಫ್ರೆಂಡ್ಸ್. ಸೆಕೆಂಡ್ ಇಯರ್ದವರಿಗೆ CS ಇದ್ದವರು ಆ್ಯಕ್ಚುಲಿ CS ಡಿಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಎಲೆಕ್ಟ್ರಿಕಲ್ ಇದ್ದವರು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್, ISC ಇದ್ದವರು ISC, AML ಇದ್ದವರು AML. ಆ್ಯಕ್ಚುಲಿ ಅವರವರ ಒಂದು ಬ್ರಾಂಚ್ಗೆ ಹೋಗ್ತಾರೆ. ಇದು ಫಸ್ಟ್ ಇಯರ್ ಒಂದು ಬೇಸಿಕ್, ಫಸ್ಟ್ ಇಯರ್ ಇದೊಂದು ಬೇಸಿಕ್ ಫ್ರೆಂಡ್ಸ್. ಅಟ್ಲೀಸ್ಟ್ ಈ ಒಂದು ಫಸ್ಟ್ ಇಯರ್ದಲ್ಲಿ ಇಂಗ್ಲಿಷ್ ಮತ್ತು ಒಂದು ಯಾವುದಾದ್ರೂ ಒಂದು ನಿಮ್ಗೆ ಇಷ್ಟ ಇರುವ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಪರ್ಫೆಕ್ಟ್ ಆಗಿ ಕಲಿಯಿರಿ ಫ್ರೆಂಡ್ಸ್. ಮತ್ತೆ ಇದೇ ಥರ ನಿಮ್ಗೆ ಯಾವುದೇ ಒಂದು ಡೌಟ್ ಇರಲಿ ಫ್ರೆಂಡ್ಸ್, ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಟ್ಲೀಸ್ಟ್ ಫ್ರೆಂಡ್ಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್.